ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇದು ಕೂಡ ನೀವೇ ಸಜೆಸ್ಟ್ ಮಾಡಿರೋವಂಥ ಟಾಪಿಕ್. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿರೋರಿಗೆ ಮೇನ್ ಆಗಿ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೊ ಎಸ್, ಲೆಟ್ ಸಿ ಏನೆಲ್ಲ ಮೆಸೇಜಸ್ ನಿಮಗೆ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿರೋರಿಗೆ ಏನೆಲ್ಲ ಆಗ್ತಾ ಇದೆ. ಲೆಟ್ ಸಿ ಸಮ್ ರ್ಯಾಂಡಮ್ ಮೆಸೇಜಸ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪುಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. A health scare prompts a lifestyle transformation. ತುಂಬಾ ಜನ ರೀಸೆಂಟ್ ಆಗಿ ನಿಮ್ಮ ಹೆಲ್ತ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಎಸ್ಪೆಷಲಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಇದರಲ್ಲಿ ಮೆಂಟಲ್ ಹೆಲ್ತ್ ಅಂದ್ರೆ ನೀವು ಚೂಸ್ ಮಾಡ್ತಿರುವ ಒಂದು ಪರ್ಸನ್ ಅಥವಾ ನೀವು ಚೂಸ್ ಮಾಡ್ತಿರುವ ಒಂದು ಕನೆಕ್ಷನ್ ಆದ್ರೂ ಆಗಿರ್ಬೋದು, ಅದು ನಿಮಗೆ ಮೆಂಟಲಿ ಹೆಲ್ಪ್ ಮಾಡ್ತಾ ಇದೆಯಾ, ಮೆಂಟಲಿ ಖುಷಿಯಾಗಿರೋದಕ್ಕೆ, ಎಮೋಷನಲಿ ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರಾ? ಹಂಗಿದ್ರೆ ಮಾತ್ರ ಆ ಒಂದು ಪರ್ಸನ್ ಚೂಸ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ಈ ಪರ್ಸನ್ ನಿಮಗೆ ಏನಿಲ್ಲ ಅಂದ್ರೂ ಮೆಂಟಲಿ ಒಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್, ಅವ್ರ ಸುತ್ತಮುತ್ತ ಇರ್ಬೇಕಾದ್ರೆ ಆ ಒಂದು ಹ್ಯಾಪಿನೆಸ್, ಅವ್ರ ಸುತ್ತಮುತ್ತ ಇರ್ಬೇಕಾದ್ರೆ ಮನ್ಸಿಗೆ ಒಂದು ನೆಮ್ಮದಿ, ಇದೆಲ್ಲ ಜಾಸ್ತಿ ಆಗತ್ತೆ ಈ ಒಂದು ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಅಂಡ್ ಗೊತ್ತು ತುಂಬಾ ಒಂದು ರೂಲ್ಸ್ ಎಗೇನೆಸ್ಟ್ ಆಗಿದ್ದಾರೆ ಅಂತ. ಮೇ ಬಿ ಅವ್ರನ್ನ ನಿಮ್ ಮನೆ ಮುಂದೆ ನಿಮ್ ಮನೆಯವ್ರ ಮುಂದೆ ಹೋಗ್ಬಿಟ್ಟು ನಿಲ್ಸಿದ್ರೆ ಮೇ ಬಿ ನಿಮ್ ಮನೆಯವ್ರು ಒಪ್ಕೊಂತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಐ ಡೋಂಟ್ ಥಿಂಕ್ ಸೊ ಅವ್ರು ಒಪ್ಕೊಂಡೇ ಬಿಡ್ತಾರೆ ಅಂತ. ಸಮ್ ಪ್ರಾಬ್ಲಮ್ಸ್ ಇದೆ, ಇದಕ್ಕೆ ಸಮ್ ಇಶ್ಯೂಸ್ ಇದೆ. ಮೇ ಬಿ ಫ್ಯಾಮಿಲಿ ಒಪ್ಕೊಳ್ಳಲ್ಲ, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಬಟ್ ಯು ಲವ್ ದಿಸ್ ಪರ್ಸನ್, ಅದಂತೂ ಫಾರ್ ಶೋರ್. ಸೊ ಎಸ್, ನೀವೆಲ್ಲ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಮೇ ಬಿ ನಿಮ್ಮ ಕನೆಕ್ಷನ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಅಥವಾ ಇರಬಹುದೇನೋ ಅನ್ನೋ ಒಂದು ಡೌಟ್ ನಿಮಗೆ ಇರೋ ಪಾಸಿಬಿಲಿಟಿ ಇದೆ. ಸೊ ಲೆಟ್ಸ್ ಸಿ ಏನ್ ಮೆಸೇಜಸ್ ಟ್ಯಾರೋ ಕಾರ್ಡಿಂದ ನಿಮಗೆ ಬರುತ್ತೆ ಅಂತ. ಹ್ಯಾಂಗ್ಡ್ ಮ್ಯಾನ್ ರಿವರ್ಸಲ್ ಆಗಿ ಬಂದಿದೆ. ಐ ಗೆಸ್ ಇದು ನೀವೇ ಅನ್ಕೊಂತ ಇರೋದು, ಅಂದ್ರೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಂತ ಇರೋದು. ಐ ಫೀಲ್ ತುಂಬಾ ಜನ ಏನ್ ವಿಡಿಯೋ ನೋಡ್ತಾ ಇದ್ದೀರಾ, ರಿಯಾಲಿಟಿಲಿ ಒಂದು ಥರ್ಡ್ ಪರ್ಸನ್ ಇದ್ದಾರೆ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ಥರ್ಡ್ ಪರ್ಸನ್ ಏನೋ ಇವ್ರಿಗೆ ತುಂಬಾ ನಿಮ್ಮ ಒಂದು ಪರ್ಸನ್ಗೆ ತಲೆ ತಿರುಗಿಸ್ಬಿಟ್ಟಿದ್ದಾರೆ ಅಥವಾ ಥರ್ಡ್ ಪರ್ಸನ್ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಮೈಂಡ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಸೆಪ್ಷನ್ ಈ ಪರ್ಸನ್ ಬಗ್ಗೆ ಇದೆ. ಅಂದ್ರೆ ನಿಮ್ಮ ಪರ್ಸನ್ ಬಗ್ಗೆನೆ ನಿಮಗೆ ಅನ್ವಾಂಟೆಡ್ ಡೌಟ್ಸ್ಗಳು, ಅನ್ವಾಂಟೆಡ್ ಥಾಟ್ಸ್ಗಳು ಇದೆಲ್ಲ ಕಾರಣ ಆಗ್ತಾ ಇದೆ. ಅವ್ರ ಮೇಲೆ ಥರ್ಡ್ ಪರ್ಸನ್ ಕಣ್ ಬಿದ್ದಿರ್ಬೋದೇನೋ ಅಥವಾ ಹೊರಗಡೆ ಒಂದು ಪರ್ಸನ್ ಇವ್ರನ್ನ ಇಷ್ಟಪಡ್ತಿರ್ಬೋದೇನೋ, ಈ ತರ ಎಲ್ಲ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಕಾರಣ. ಐ ಡೋಂಟ್ ಥಿಂಕ್ ಸೊ ರಿವರ್ಸಲ್ ಆಗಿ ಬಂದಿರೋದ್ರಿಂದ ನಿಮ್ಮ ಒಂದು ಪರ್ಸೆಪ್ಷನ್ ಚೇಂಜ್ ಮಾಡ್ಕೋಬೇಕಾಗಿ ಬಂದಿದೆ. ಬಟ್ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ದೇರ್ ಇಸ್ ಕಿಂಗ್ ಆಫ್ ಪೆಂಟಕಲ್ಸ್ ರಿವರ್ಸ್. ಸೊ ನಿಮ್ಮ ಒಂದು ಪರ್ಸನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮೇನ್ ಆಗಿ ಅಂದ್ರೆ, ಅವರು ಜಸ್ಟ್ ನಿಮ್ಮಿಂದ ಒಂದು ಎಮೋಷನಲ್ ಸಪೋರ್ಟ್ ಮಾತ್ರ ಅಲ್ಲ, ನಿಮ್ಮಿಂದ ಓವರ್ ಆಲ್ ಆಗಿ ಲೈಕ್ ಫ್ಯಾಮಿಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಅಲ್ಲಿ ಇವ್ರ ಜೊತೆ ಇರಬೇಕು ಅಂದ್ರೆ ನನಗೆ ಯಾವ ರೀತಿಯಾಗಿ ಸೆಕ್ಯೂರಿಟಿ ಸಿಗುತ್ತೆ ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲದು ಕೂಡ ಇವರಿಗೆ ಮ್ಯಾಟರ್ ಆಗ್ತಾ ಇದೆ. ನಾನು ಇವಾಗ ಹೇಳ್ತಾ ಇರೋದು ನಿಮ್ಮ ಪರ್ಸನ್ ಬಗ್ಗೆ. ಲೆಟ್ ಮಿ ಟೆಲ್ ಯು ಅಗೇನ್ ಹೇಳ್ತೀನಿ, ನಿಮ್ಮ ಪರ್ಸನ್ ಅಂದ್ರೆ ನೀವು ಇಷ್ಟಪಡ್ತಾ ಇರುವ ಒಂದು ವ್ಯಕ್ತಿ ಮೇನ್ ಆಗಿ ನಿಮ್ಮಿಂದ ಆ ಒಂದು ಎಮೋಷನಲ್ ಸಪೋರ್ಟ್ಗಿಂತ ಏನೋ ಪ್ರಾಕ್ಟಿಕಲ್ ಥಿಂಗ್ಸ್ ಅಂದ್ರೆ ಮನೆ, ದುಡ್ಡು ಅಥವಾ ಓವರ್ ಆಲ್ ಜೀವನ ಚೆನ್ನಾಗಿ ಸಾಗಿಸ್ಬೇಕಂದ್ರೆ ಒಂದು ಬೇಸಿಕ್ ನೆಸೆಸಿಟೀಸ್, ಒಂದು ಚೆನ್ನಾಗಿರೋ ಒಂದು ಮನೆ ಆಗಿರ್ಬೋದು, ಫ್ಯಾಮಿಲಿನ ನೋಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ ಕಡೆಯಿಂದ. ಡೆಫಿನೆಟ್ಲಿ ಅವರಿಗೆ ನಿಮ್ಗೆ ಲೈಕ್ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟ ಇದೆ. ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ನ ನೋಡೋದಕ್ಕೆ ಅವ್ರ ಲೈಫಲ್ಲಿ ಇಷ್ಟ ಇದೆ. ಬಟ್ ಮೇ ಬಿ ಇವಾಗ ಅವ್ರಿಗೆ ಆ ಒಂದು ಹೋಪ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರೋದನ್ನ ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್ ನೈಟ್ ಆಫ್ ವಾಂಡ್ಸ್ ರಿವರ್ಸಲ್ ಆಗಿ ಬಂದಿದೆ.
ಫೋರ್ ಆಫ್ ಸ್ವೋರ್ಡ್ಸ್ ಕೂಡ ರಿವರ್ಸಲ್ ಆಗಿ ಬಂದಿದೆ. ಎವ್ರಿಥಿಂಗ್ ರಿವರ್ಸಲ್. ಐ ಫೀಲ್ ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಂದ್ರೆ ಮಾತಾಡಿಸ್ತಾ ಇಲ್ಲ, ಒಬ್ರಿಗೊಬ್ರು ಮಾತಾಡಿಸ್ತಾ ಇಲ್ಲ. ನಿಮ್ಮ ಒಂದು ಡೌಟ್ ಇಂದ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ಜಗಳ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಅವ್ರ ದೂರ ಆಗಿರೋದು, ಇದೆಲ್ಲ ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ. ಲೆಟ್ ಮೀ ಚೆಕ್. ನಿಮ್ಮ ಒಂದು ಪರ್ಸನ್ ನಿಮ್ನ ಚೂಸ್ ಮಾಡ್ತಾರಾ, ಒಂದು ಥರ್ಡ್ ಪರ್ಸನ್ ಚೂಸ್ ಮಾಡ್ತಾರಾ? ಐ ಡೋಂಟ್ ನೋ. ಬಿಕಾಸ್ ದ ಥಿಂಗ್ ಈಸ್, ಅವ್ರು ನಿಮ್ಮಿಂದ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಬಟ್ ಅದು ಅವ್ರಿಗೆ ಸಿಗ್ತಾ ಇಲ್ಲ ನಿಮ್ ಕಡೆಯಿಂದ. ಎಸ್, ಡೆಫಿನೆಟ್ಲಿ ಒಂದು ಇವರು ಥರ್ಡ್ ಪರ್ಸನ್ ಇಷ್ಟಪಡ್ತಾ ಇಲ್ಲ, ಬಟ್ ಒಂದು ಥರ್ಡ್ ಪರ್ಸನ್ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ಇವ್ರ ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ, ಟ್ರೈ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗೋದಕ್ಕೆ. ಇದೆಲ್ಲ ಮೇನ್ ಆಗಿ ನೋಡ್ತಾ ಇದ್ದೀನಿ ನಾನು. ಲೆಟ್ಸ್ ಸಿ ಈ ಪರ್ಸನ್ ಬಗ್ಗೆ ನಿಮಗೆ. ಲೆಟ್ ಮೀ ಟೆಲ್ ಯು. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಅವ್ರ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಬಗ್ಗೆ ತುಂಬಾ ಕ್ವೆಶನ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಅವರು ಅನಾವಶ್ಯಕವಾಗಿ ನಿಮ್ಮ ಮೇಲೆ ಒಂದಷ್ಟು ಬ್ಲೇಮ್ ಹಾಕ್ತಾ ಇರೋದು, ನಿಮ್ ಜೊತೆ ನಾನು ಲಾಂಗ್ ಟರ್ಮ್ ವರೆಗೂ ಇರೋದಕ್ಕಾಗಲ್ಲ ಅಂತ ಬ್ಲೇಮ್ ಹಾಕ್ತಾ ಇರೋದು, ಲಾಂಗ್ ಟರ್ಮ್ ಅಲ್ಲಿ ಒಂದು ಸೆಕ್ಯೂರ್ಡ್ ಫೀಲ್ ನಿನ್ ಜೊತೆ ಆಗಲ್ವೇನೋ, ಈ ತರ ಎಲ್ಲ ಒಂದಷ್ಟು ಬ್ಲೇಮ್ ನಿಮ್ ಮೇಲೆ ಹಾಕ್ತಾ ಇರೋದು, ಇದೆಲ್ಲ ಮೇನ್ ಆಗಿ ನೋಡ್ತಾ ಇದ್ದೀನಿ. ಆ ಸೀರಿಯಸ್ನೆಸ್ ಅಂತ ಒಂದು ಹೇಳ್ತೀವಲ್ಲ, ಮದ್ವೆ ತನಕ ಹೋಗ್ಬೇಕು ಅಂದ್ರೆ ಮೇನ್ ಆಗಿ ರೆಸ್ಪಾನ್ಸಿಬಿಲಿಟಿ ಬೇಕು, ಮೇನ್ ಆಗಿ ಒಂದು ಟ್ರಸ್ಟ್ ಇರಬೇಕು. ಅದೆಲ್ಲ ತುಂಬಾನೇ ಕಡಿಮೆ ಆಗಿದೆ ನಿಮ್ಮಿಬ್ರು ಮಧ್ಯದಲ್ಲಿ ಅಂತಾನೆ ಹೇಳ್ಬೋದು. ಎಸ್, ದಿಸ್ ಇಸ್ 3 of Swords. ಐ ಗೆಸ್ ಈ ಪರ್ಸನಿಗೆ ಇನ್ನೂ ರಿಯಲೈಸೇಷನ್ ಆಗಿಲ್ಲ, ನಿಮ್ಮ ಒಂದು ವ್ಯಾಲ್ಯೂ ಏನು ಅಂತ ರಿಯಲೈಸೇಷನ್ ಆಗಿಲ್ಲ. ಪಾಸಿಬಿಲಿಟಿ ಇದೆ ಎಲ್ಲೋ ಒಂದ್ ಕಡೆ ನಿಮ್ಮ ಜಾಗಕ್ಕೆ ಇನ್ನೊಂದು ಜನನ ಅಥವಾ ಇನ್ನೊಂದು ಪರ್ಸನ್ನ ಕಂಪೇರ್ ಮಾಡ್ತಾ ಇರೋದು, ಇನ್ನೊಬ್ರು ಪರ್ಸನ್ ಇದ್ರೆ ಹೆಂಗಿರ್ತಾ ಇದ್ರು ಅಂತ ಕಂಪೇರ್ ಮಾಡ್ತಾ ಇರೋದು. ನೈಟ್ ಆಫ್ ವಾಂಡ್ಸ್ ರಿವರ್ಸಲ್ ಆಗಿ ಬಂದಿದೆ. ಸೀರಿಯಸ್ನೆಸ್ ತುಂಬಾನೇ ಕಡಿಮೆ ಇದೆ ಇವರಿಗೆ. ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ದಾರೆ, ದಟ್ ಈಸ್ ವೆರಿ ಮಚ್ ರಿಯಲ್. ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ ಗೊತ್ತಾ, ನೀವ್ ಹಾಕ್ತಾ ಇರೋ ಎಫರ್ಟ್ಗೆ ಅವರು ಪ್ರಾಪರ್ ಆಗಿ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಅಂದ್ರೆ ನಿಮ್ಮ ಎಫರ್ಟ್ಗೆ ಆ ಪರ್ಸನ್ ಅಲ್ವೇ ಅಲ್ಲ, ಆ ತರ ನೋಡ್ತಾ ಇದೀನಿ. ನಿಮಗ್ ಬೇಜಾರಾಗುತ್ತಾ, ನೀವ್ ಎಮೋಷನಲಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ ಮನ್ಸಿಗೆ ಅವ್ರು ಹರ್ಟ್ ಮಾಡ್ತಾ ಇದ್ದಾರಾ, ಇದು ಯಾವ್ದ್ರ ಬಗ್ಗೆ ಅವ್ರು ಥಿಂಕ್ ಕೂಡ ಮಾಡ್ತಾ ಇಲ್ಲ. ಅವ್ರಿಗೆ ಏನ್ ಬೇಕೋ ಅದ್ರ ಹಿಂದೆ ಅವ್ರು ಹೋಗ್ತಾ ಇದಾರೆ ಬಿಟ್ರೆ, ಅದ್ರಿಂದ ನಿಮಗೇನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ, ನಿಮಗೇನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಜಾಸ್ತಿ ಯೋಚನೆನೆ ಮಾಡ್ತಾ ಇಲ್ಲ. ಡೋಂಟ್ ಕೇರ್ ತರ ಒಂದು ಆಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಅವರು ಮೇನ್ ಆಗಿ. ಐ ಗೆಸ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ಅದನ್ನ ಮರ್ತು ಬಿಟ್ಟಿದ್ದಾರೆ ಗೈಸ್. ನೀವ್ ಹೆಂಗೆ ಅಂತ ಇದ್ದೀರಾ ಅಂದ್ರೆ, ನಾನು ಹೆಂಗಿದ್ರು ಅಡ್ಜಸ್ಟ್ ಆಗ್ತೀನಿ, ನನಗೆ ಈ ಪರ್ಸನೇ ಬೇಕು, ನಾನು ಹೆಂಗಿದ್ರು ಮದ್ವೆ ಆಗ್ತೀನಿ, ನನಗೆ ಇವರೇ ಬೇಕು, ಈ ತರ ಹಠ ಮಾಡ್ಕೊಂಡಿದ್ದೀರಾ. ಅಂಡ್ ಏನೇ ಬರ್ಲಿ ನಾನು ಎದುರಿಸ್ತೀನಿ, ಈ ತರ ಕೂಡ ಇದ್ದೀರಾ ನೀವು. ಇದರಿಂದ ನಿಮ್ಮ ಒಂದು ಮೆಂಟಲ್ ಹೆಲ್ತಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಎಸ್ಪೆಷಲಿ ಮೆಂಟಲಿ ತುಂಬಾ ಲೋ ಫೀಲ್ ಮಾಡ್ತಾ ಇದ್ದೀರಾ ನೀವು. ಬಟ್ ಐ ಡೋಂಟ್ ನೋ ಮತ್ತೆ ಮತ್ತೆ ಯಾಕೆ ಈ ಪರ್ಸನ್ ನೀವು ಚೂಸ್ ಮಾಡ್ತಾ ಇದ್ದೀರಾ ಅಂತ. ಡೈರೆಕ್ಟ್ ಮೆಸೇಜ್ ಇಸ್ ಮೂವ್ ಆನ್, ಈ ಪರ್ಸನ್ ಇಂದ ಮೂವ್ ಆನ್ ಆಗಿ. ಬಿಕಾಸ್ ನಿಮ್ಮ ಮೇಲೆ ಇಲ್ಲದೆ ಇರುವಂತ ಒಂದಷ್ಟು ಬ್ಲೇಮ್ಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಯಾಕೆ ನಿಮ್ನ ಚೂಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ, ಯಾಕೆ ನಿಮ್ನ ಚೂಸ್ ಮಾಡಬಾರ್ದು ಅಂದ್ರೆ, ಮುಂಚೆನೆ ಹೇಳ್ದಂಗೆ ಇಂಟ್ರೆಸ್ಟ್ ತುಂಬಾನೇ ಕಡಿಮೆ ಆಗಿದೆ, ಡಿಸ್ಟ್ರಾಕ್ಟ್ ಕೂಡ ಆದಂಗಿದೆ. ಅಂಡ್ ಐ ಡೋಂಟ್ ಥಿಂಕ್ ನಿಮ್ಮ ಒಂದು ವ್ಯಾಲ್ಯೂ ಇವರಿಗೆ ಎನಿ ಟೈಮ್ ಸೂನ್ ಅರ್ಥ ಆಗುತ್ತೆ ಅಂತ. ಅಂಡ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮಗೆ ಒಂದು ರೈಟ್ ಪಾರ್ಟ್ನರ್, ರೈಟ್ ಕಂಪ್ಯಾನಿಯನ್ ಆಗಿ ಇರ್ತಾರೆ ಅಂತ. ನೀವು ಸುಮ್ಮನೆ ಒಬ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನೀವು ಸುಮ್ಮನೆ ಒಬ್ರ ಬಗ್ಗೆ ತುಂಬಾ ಎಫರ್ಟ್ ಹಾಕೊಂಡು ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಯುನೋ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವೆಯ್ಟ್ ಮಾಡಿ, ಒಂದು ರೈಟ್ ಪರ್ಸನ್ ಬರೋವರೆಗೂ ವೆಯ್ಟ್ ಮಾಡಿ. ಲೈಕ್ ಸುಮ್ಮನೆ ಅನ್ವಾಂಟೆಡ್ ಪರ್ಸನ್ನು
ಈ ತರ ನಿಮ್ಮ ಪ್ರೆಸೆನ್ಸ್ಗೆ ಒಂದು ವ್ಯಾಲ್ಯೂನೇ ಕೊಡ್ದಿಲ್ಲಿರುವಂತ ಒಂದು ಪರ್ಸನ್. ಅಂಡ್ ಲೆಟ್ ಮಿ ಟೆಲ್ ಯು, ರಿಲೇಶನ್ಶಿಪ್ ಅಲ್ಲಿ ಟ್ರಸ್ಟ್ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ, ನಾನು ಕೂಡ ಹೇಳ್ತೀನಿ. ಬಟ್ ಒನ್ ಥಿಂಗ್ ಈಸ್ ಕಂಪ್ಯಾರಿಸನ್ ಇರಬಾರ್ದು. ದಟ್ ಈಸ್ ವೆರಿ ವೆರಿ ಟಾಕ್ಸಿಕ್. ಯಾವಾಗ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರಲ್ವಾ, ಸಿ ನೀವು ನಿಮ್ದೇ ಆದ ಯೂನಿಕ್ ಬ್ಯೂಟಿಫುಲ್ ಥಿಂಗ್ಸ್ ಇದೆ ನಿಮ್ಗೆ, ರೈಟ್? ಅಲ್ಲಿ ದಾರಿಲಿ ಹೋಗ್ತಾ ಇರೋರಿಗೆ ಅವ್ರದೇ ಆದ ಒಂದಷ್ಟು ಬ್ಯೂಟಿಫುಲ್ ಪರ್ಸ್ನಾಲಿಟೀಸ್ ಇರುತ್ತೆ. ಯಾವತ್ತೂ ಎಲ್ಲರೂ ಎಲ್ಲಾರ ತರಾನ ಇರೋದಕ್ ಆಗಲ್ಲ. ಲೈಕ್ ವಿ ಹ್ಯೂಮನ್ಸ್ ಆರ್ ಬಾರ್ನ್ ಟು ಬಿ ಡಿಫ್ರೆಂಟ್. ಸೊ ನಿಮ್ನ ಯಾಕೆ ನೀವು ಬ್ಲೇಮ್ ಮಾಡ್ಕೊಂತ ಇದ್ದೀರಾ? ನೀವ್ ಯಾಕೆ ಪರ್ಫೆಕ್ಟ್ ಆಗಿಲ್ಲ ಅಂತ ನೀವೇ ಅನ್ಕೊಂತ ಇದ್ದೀರಾ? ಈ ಪರ್ಸನ್ ಏನೋ ಹೇಳಿದ್ರು ಅಂತ ನೀವ್ಯಾಕೆ ನಿಮ್ನ ಕೆಳಗ್ ಮಾಡ್ಕೊಂತ ಇದ್ದೀರಾ? ದಟ್ಸ್ ವೆರಿ 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 ರಾಂಗ್. ಸೊ ನಾನು ಇಲ್ಲಿ ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ಒಂದೊಂದ್ಸತಿ ನಿಮಗೇನೆ ಫೀಲ್ ಆಗ್ತಾ ಇರುತ್ತೆ, ಇಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನಲ್ಲಿ ಏನಾದ್ರು ತಪ್ಪಿದ್ಯಾ, ನನ್ನಲ್ಲಿ ಏನಾದ್ರು ಕಡಿಮೆ ಇದೆಯಾ? ಒಂದೊಂದ್ಸತಿ ಹೆಂಗೆ ಹೋಗ್ಬಿಡ್ತೀರಾ, ಹೆಂಗೆ ನಿಮ್ ಮೈಂಡ್ ಸೆಟ್ ಆಗುತ್ತೆ ಅಂದ್ರೆ, ನೀವೇ ಕಂಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತೀರಾ, ನಿಮ್ಮ ಒಂದು ಫೋಟೋಸ್ ನೋಡ್ತೀರಾ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ನ ನೋಡ್ತೀರಾ, ಇನ್ನೊಬ್ರು ಪರ್ಸನ್ ನೋಡ್ತೀರಾ, ಎಸ್ಪೆಷಲಿ ಥರ್ಡ್ ಪರ್ಸನ್ ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನಾನು ಅವರಷ್ಟು ಇಲ್ಲ, ನಾನು ಅವ್ರ ಜೊತೆ ಅದಿದೆ, ನನ್ನ ಜೊತೆ ಅದಿಲ್ಲ. ದಿಸ್ ಇಸ್ ವೆರಿ 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 ಟಾಕ್ಸಿಕ್. ಇದೆಲ್ಲ ನೀವು ಮಾಡ್ತಾ ಇರೋದು, ಇಟ್ಸ್ ವೆರಿ 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 ರಾಂಗ್. ಲೆಟ್ ಮಿ ಟೆಲ್ ಯು ಗೈಸ್, ಇಟ್ಸ್ ವೆರಿ ರಾಂಗ್. ಅಂಡ್ ಈ ಪರ್ಸನ್ ನೀವು ಇನ್ನೂ ಹಚ್ಕೊಳಕ್ ಶುರು ಮಾಡಿದ್ರೆ, ಇನ್ನು ಅವರೇ ಬೇಕು ಅನ್ಕೊಂಡ್ ಹೋದ್ರೆ, ಲೆಟ್ ಮಿ ಟೆಲ್ ಯು, ನಿಮ್ ಲೈಫಲ್ಲಿ ಒಂದು ನೆಗೆಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ಕೊಂತ ಇದ್ದೀರಾ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅಥವಾ ಈ ಒಂದು ರೀಡಿಂಗ್ ಇಂದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಫೆಕ್ಟಿವ್ ಮೆಸೇಜಸ್ ಬಂದಿದೆ ಅಂತ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಕೂಡ. ಅಂಡ್ ಐ ಹೋಪ್ ನೀವು ವರ್ಕೌಟ್ ಮಾಡ್ತೀರಾ, ಲೈಕ್ ನಾನು ಏನು ಇಲ್ಲಿ ಹೇಳಿದ್ದೀನಿ ಅದ್ರ ಮೇಲೆ ವರ್ಕೌಟ್ ಮಾಡ್ತೀರಾ ಅಂತ. ಮೆಂಟಲ್ ಹ್ಯಾಪಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಜಾಸ್ತಿ ನೀವು ಇಲ್ಲಿ ಖುಷಿಯಾಗಿದ್ರೆ ಸಾಕು, ಇನ್ನೆಲ್ಲೂ ಬೇಡ ಖುಷಿ, ರೈಟ್? ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ ಇಲ್ಲಾಗ್ತದೆ ಅನ್ಸುತ್ತೆ, ಓಕೆ, ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಆಯ್ತು ಅಂಡ್ ದೆನ್ ಟ್ಯಾರೋ ಕಾರ್ಡ್ ಕೋರ್ಸ್ ಯಾರೆಲ್ಲ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.